ಎಸ್, ರಾಜ್ಯ ರಾಜಕಾರಣದಲ್ಲಿ ಹಾಗೂ ಕಾಂಗ್ರೆಸ್ ಪಡೆಯಲ್ಲಿ ಕಾಣ್ತಾ ಇರುವಂಥದ್ದು ಸಾಕಷ್ಟು. ಅಂದರೆ ಏನು ಪವರ್ ಶೇರಿಂಗ್ ಆಗತ್ತಾ ಅಂತ. ಸೊ ಇದಕ್ಕೆ ಸಿ ಎಂ ಕುರ್ಚಿ ಕನಸು ಕಾಣ್ತಾ ಇರುವಂಥ ಡಿ ಕೆ ಶಿವಕುಮಾರ್ಗೆ ಸಂದೇಶವನ್ನು ರವಾನಿಸಲಾಯ್ತಾ ಅಂತ. ಕನಕಪುರ ಬಂಡೆಗೆ ಸವಾಲುಗಳ ಮೇಲೆ ಸವಾಲು ಎದುರಾಗ್ತಾ ಇದೆ. ಆದರೆ ಈ ಸವಾಲು ಹಾಕಿರೋದು ಯಾರು ಅಂತಂದರೆ ಸಾಹುಕಾರ್. ಯಾಕೆಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರು ಹಾಗೆಲ್ಲ ಆಗೋದಕ್ಕೆ ಬಿಡಲ್ಲ. ಕನಕಪುರ ಬಂಡೆಗೆ ಸವಾಲು ಹಾಕಿದ್ರ ಸಾಹುಕಾರ್. ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡಬೇಕಲ್ವೇನ್ರಿ? ಏಕನಾಥ್ ಶಿಂದೆ ಒಬ್ಬರೇ, ಪವಾರ್ ಕೂಡ ಒಬ್ಬರೇ. ಇದು ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಬೆಳವಣಿಗೆ. ಅದನ್ನು ಇಲ್ಲಿ ಎಕ್ಸಾಂಪಲೈಸ್ ಮಾಡಿದ್ದಾರೆ ಅನಿಸುತ್ತೆ. ಇನ್ನೊಬ್ಬ ಏಕನಾಥ್ ಶಿಂದೆ ಪವಾರ್ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸಚಿನ್ ಪೈಲಟ್ ಕೂಡ ಆಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ನವೆಂಬರ್ ಕ್ರಾಂತಿ ಏನು ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಉದ್ವೇಗಕ್ಕೆ ಅಥವಾ ಆ ಒಂದು ಹೋರಾಟಕ್ಕೆ ತಣ್ಣೀರು ಎರಚಿದ್ದಾರಾ ಅಂತ. ಇನ್ನೂ 20-30 ದಿನ ಇದೆ ನವೆಂಬರ್ಗೆ. ಏನಾಗುತ್ತೆ ನೋಡೋಣ. ಅಕ್ಟೋಬರ್ ಮುಗಿತಾ ಇದೆ, ನವೆಂಬರ್ಗೆ ಒಂದು 30 ದಿನ ಇದೆ, ಒಂದು ತಿಂಗಳು. ಅಷ್ಟರಲ್ಲಿ ಏನಾಗೋದಿಲ್ಲ ಬಿಡಿ, ಅದಕ್ಕೆಲ್ಲ ಹೈಕಮಾಂಡ್ ಬಿಡಲ್ಲ, ಸೊಪ್ಪು ಹಾಕಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು ರೀತಿಯ ಸವಾಲು ಹಾಕಿದ್ದಾರೆ. ಏನೂ ಆಗಲ್ಲ ನವೆಂಬರ್ ಕ್ರಾಂತಿ, ಹೈಕಮಾಂಡ್ ಅದಕ್ಕೆ ಒಪ್ಪೋದು ಇಲ್ಲ ಅಂತ ಹೇಳಿದ್ದಾರೆ. ಈ ತಿಂಗಳು ಎಲ್ಲ ನಮಗಂತೂ ಗೊತ್ತಿಲ್ಲ, ಯಾವ ನವೆಂಬರ್ ಕ್ರಾಂತಿ ಅಂತ ಏನು ಗೊತ್ತಿಲ್ಲ. ಹೇಳ್ತಾರೆ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಬರಂಗಿಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗ್ಲಿಕ್ಕೆ ಅವ್ರ ಬಿಡ್ತಾರೆ, ಬಿಡೋಲ್ಲ. ಅವನು ಕಾದ್ ನೋಡೋದ್ರಿಂದ ಬಂತಿಲ್ಲ. ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ ಕಾದ್. ಯಾಕೆ 20 days. ಈ ತಿಂಗಳು ಏನು ಬಾಳಾರ ಎಂಡು ಏಕನಾಥ್ ಇದೆ ಒಬ್ರೇ, ಪವರ್ ಒಬ್ರೇ. ಇಬ್ರು ಆಗ್ಲಿಕ್ಕೆ ಆಗುಲ್ಲ, ಒಬ್ರೇ ಆಗ್ತಾರೆ. ಮತ್ತೊಬ್ರು ಎಲ್ಲಿ ಎರಡೆರಡು ಹೇಳ್ತಾರ, ಅವ್ರ ಒಬ್ಬರೇ ಅದಾರ ಅವರು. ಆ ರೀತಿ ಆಗುಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಇದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಎಲ್ಲ ನಮಗಂತೂ ಗೊತ್ತಿಲ್ಲ, ಯಾವ ನವೆಂಬರ್ ಕ್ರಾಂತಿ ಅಂತ ಏನು ಗೊತ್ತಿಲ್ಲ. ಹೇಳ್ತಾರೆ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಬರಂಗಿಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗ್ಲಿಕ್ಕೆ ಅವ್ರ ಬಿಡ್ತಾರೆ, ಬಿಡೋಲ್ಲ. ಇನ್ನು ಪವರ್ ಶೇರಿಂಗ್ ಫೈಟ್ನಲ್ಲಿ ಕಾದು ನೋಡುವ ತಂತ್ರವನ್ನು ನಡೆಸಲಾಗ್ತಾ ಇದೆಯಾ ಅಂತ ಸಿ ಎಂ ಹಾಗೆ ಡಿ ಸಿ ಎಂ ಬಣದ ಮಧ್ಯೆ ಇದೀಗ ಮಧ್ಯ ಬರ್ತಾ ಇರುವಂಥದ್ದು ದಲಿತ ಲೀಡರ್ಸ್. ಸಿ ಎಂ ಡಿ ಸಿ ಎಂ ಮಧ್ಯೆ ಈಗ ದಲಿತ ಲೀಡರ್ಸ್ಗಳು ನಾವು ಕೂಡ ಒಂದು ಕೈ ನೋಡೋಣ ಅಂತ ದಲಿತ ಲೀಡರ್ಸ್ಗಳು ಬರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿ ಎಂ ಕೂಗು ಜೋರಾಗ್ತಾ ಇದೆ. ಸಿ ಎಂ ಅವಕಾಶ ಬರೋವರೆಗೂ ಕಾಯಬೇಕು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಂತೂ ನಮ್ಮ ಪಕ್ಷದಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ, ಅವಕಾಶ ಸೃಷ್ಟಿಯಾಗಬೇಕು. ಹಾಗಾಗಿ ಅಲ್ಲಿವರೆಗೂ ಕೂಡ ಕಾಯಬೇಕು. ಯಾಕೆಂದರೆ ಸಿ ಎಂ ಆಗೋ ಅವಕಾಶ ಎಲ್ರಿಗೂ ಬರಲ್ಲ, ಯಾವಾಗಲೂ ಇರಲ್ಲ. ಅದು 5 ವರ್ಷ ತನಕ ಇದ್ದೇ ಇರುತ್ತೆ. ಸೊ ಅದು ಬರೋವರೆಗೂ ಕೂಡ ಕಾಯಬೇಕು. ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ ಅನ್ನೋವಂಥ ಮಾತನ್ನು ಪವರ್ ಶೇರಿಂಗ್ ವಿಚಾರವಾಗಿ ಹೇಳಿದ್ದಾರೆ. ಅವಕಾಶ ಸೃಷ್ಟಿ ಆಗಬೇಕು. ಆ ಥರದ ಅವಕಾಶ ಇಲ್ಲ. ಈಗ ಕುರ್ಚಿ ಖಾಲಿ ಇಲ್ಲ ಮತ್ತು ಕನ್ಫ್ಯೂಷನ್ಸು ಇಲ್ಲ. ಇವರೇ ಆಗಬೇಕು, ಅವರೇ ಆಗಬೇಕು, ಸಿದ್ದರಾಮಯ್ಯ ಇಳಿತಾರೆ, ಹೈಕಮಾಂಡ್ ಅದು ಕೆಲಸ ಮಾಡಿಬಿಡುತ್ತೆ, ಆ ಥರದ್ದೆಲ್ಲ ಯಾವುದೇ ಇಲ್ಲ. ಸೊ ಹಾಗಾಗಿ ಅದಕ್ಕೆಲ್ಲ ಅವಕಾಶ ಬರಬೇಕು, ಟೈಮ್ ಬರಬೇಕು ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಲ್ಲ, ನಾವು ತಂತ್ರಗಾರಿಕೆ ಮಾಡ್ಲಿಕ್ಕೆ, ಸಿ ಎಂ ಆಗಲಿಕ್ಕೆ ಅಥವಾ ಮತ್ತೊಂದು ಆಗಲಿಕ್ಕೆ ಸಭೆ ಮಾಡ್ತಾ ಇಲ್ಲ. ಈಗ ಅದನ್ನೇ ಒಂದು ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ನಾವು ಕೂಡಿಲ್ಲ. ಅವಾಗ ಸುಮಾರು 3 ವರ್ಷ ಆಯ್ತು ಹೆಚ್ಚು ಕಮ್ಮಿ ಮಾಡಿ. ಮತ್ತೊಂದು ಯಾಕೆ ಮಾಡಿದ್ರೆ ಚರ್ಚೆ ನಡೀತಾ ಇದೆ ಹೊರತ ಬೇರೆ ಏನಿಲ್ಲ. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದು, ಬರಂಗಿಲ್ಲ. ಕಾಯ್ಬೇಕಲ್ಲ, ವೇಟ್ ಮಾಡ್ಬೇಕು. ತಕ್ಷಣ ಹೇಳಿದ್ರ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯ್ಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಎಲ್ಲ ಇದೆ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯ್ಬೇಕಷ್ಟೇ. ನಾವು ಕಾಯಲೇಬೇಕಂತ ನಿಮ್ಗೆ ಕಾಯಲೇಬೇಕು, ಅವಕಾಶ ಬರೋದಕ್ಕೆ ಕಾಯ್ಬೇಕು ನೀವು. ಇಲ್ಲ, ನಾವು ತಂತ್ರಗಾರಿಕೆ ಮಾಡ್ಲಿಕ್ಕೆ, ಸಿ ಎಂ ಆಗಲಿಕ್ಕೆ ಅಥವಾ ಮತ್ತೊಂದು ಆಗಲಿಕ್ಕೆ ಸಭೆ ಮಾಡ್ತಾ ಇಲ್ಲ. ಈಗ ಅದನ್ನೇ ಒಂದು ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ನಾವು ಕೂಡಿಲ್ಲ. ಅವಾಗ ಸುಮಾರು 3 ವರ್ಷ ಆಯ್ತು ಹೆಚ್ಚು ಕಮ್ಮಿ ಮಾಡಿ. ಎಸ್, ಈ ಒಂದು ರಾಜಕಾರಣ ಏನು ನಡೀತಾ ಇದೆ. ಸೊ ಕಾದು ನೋಡುವ ತಂತ್ರ ಒಂದು ಕಡೆ, ಇನ್ನೊಂದು ಕಡೆ ನವೆಂಬರ್ ಕ್ರಾಂತಿ. ಸೊ ಯಾವ ಕ್ರಾಂತಿನೂ ಇಲ್ಲ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಲೈನಲ್ಲಿದ್ದಾರೆ. ದೀಪಾ, ಒಂದು ಕಡೆ ನವೆಂಬರ್ ಕ್ರಾಂತಿಯ ಬಗ್ಗೆನೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಹಿಂದೇಟು ಹಾಕಿದ್ದಾರೆ. ಆ ಥರದ್ದೆಲ್ಲ ಏನೂ ಇಲ್ಲ ಅಂತ ಹೈಕಮಾಂಡ್ ಕಡೆ ಬೆರಳು ತೋರಿಸಿದ್ದಾರೆ. ಇನ್ನೊಂದು ಕಡೆ ದಲಿತ ಲೀಡರ್ಸ್ಗಳು ಕೂಡ ಒಂದು ಕಡೆ ಟವಲ್ ಹಾಕ್ತಾ ಇದ್ದಾರೆ. ನಾವೇನು ಕಡಿಮೆ ಇಲ್ಲ, ನಾವು ಕೂಡ ಈ ಸಂದರ್ಭದಲ್ಲಿ ಮಾತನಾಡಬಹುದಲ್ವಾ ಅಂತ.
ಸೊ ಒಟ್ಟಾರೆಯಾಗಿ ನೋಡೋದಾದರೆ ಮತ್ತೊಂದು ಅಸ್ತ್ರ ಪ್ರಯೋಗ ಆಗಿದೆಯಾ ದಲಿತ ಆ ಒಂದು ರೇಸ್ನಲ್ಲಿರೋರ ಕಡೆಯಿಂದ? ಹಾಗೆಯೇ ನವೆಂಬರ್ ಕ್ರಾಂತಿ ಏನೂ ಆಗೋದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಏನು ನಡೀತಾ ಇದೆ ಅಂತ? ಗುರುಪ್ರಸಾದ್, ಒಂದು ಹಂತಕ್ಕೆ ಯತೀಂದ್ರ ಅವರ ಹೇಳಿಕೆ ಬಳಿಕ ಒಂದಿಷ್ಟು ಸಂಚಲನ ಅಂತೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ. ಆದ್ರೆ ಅದು ಒಂದ್ ರೀತಿ ಅಹಿಂದ ಮತ ಅಥವಾ ಅಹಿಂದ ನಾಯಕತ್ವ ಅನ್ನುವಂತಹದ್ರ ಜೊತೆಗೆ ಇದೀಗ ದಲಿತ ನಾಯಕತ್ವ ಕೂಡ ಬೇಕು ಅಥವಾ ದಲಿತರಿಗೆ ಸಿಎಂ ಸ್ಥಾನ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತೆರೆಮರೆಯ ಚರ್ಚೆಗಳು ಶುರುವಾಗಿರುವಂತಹದ್ದು. ಈ ಒಂದು ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸತೀಶ್ ಜಾರಕಿಹೊಳಿ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಪ್ರಕಾರ ಆ ರೀತಿಯಾಗಿ ಅವರು ಸಿಎಂ ಬದಲಾವಣೆ ಅಥವಾ ಸಿಎಂ ಅನ್ನುವಂತಹ ಸ್ಥಾನದ ವಿಚಾರವಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ. ಬದಲಾಗಿ ಅಹಿಂದ ಅನ್ನುವಂತಹ ವಿಚಾರ ಬಂದಾಗ ಯಾರು ಅದ್ರ ಪರವಾಗಿ ಹಿಂದಿನಿಂದ ಕೆಲಸ ಮಾಡಿದರೆ ಅವರ ಹೆಸರನ್ನ, ಅಂದ್ರೆ ನನ್ನ ಹೆಸರನ್ನ ಹೇಳಿರುವಂತಹದ್ದು, ಅದಕ್ಕೂ ನಾಯಕತ್ವಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ತೇಲಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾತನಾಡೋದಕ್ಕೆ ಅವ್ರಿಗೂ ಕೂಡ ಒಂದಂತಕ್ಕೆ ಅವರು ಕೂಡ ರೆಡಿ ಇರ್ಲಿಲ್ಲ ಅನ್ನುವಂತಹದ್ದಂತೂ ಅವರ ಮಾತಿನ ಮೂಲಕ ಸ್ಪಷ್ಟ ಆಗ್ತಾ ಇತ್ತು. ಇದರ ಜೊತೆಗೆ ಇದೀಗ ದಲಿತ ನಾಯಕರುಗಳು ಮುಂದೆ ಬರ್ಬೇಕು, ಅಂದ್ರೆ ಸಿದ್ದರಾಮಯ್ಯ ಬಳಿಕ ದಲಿತ ಸಿಎಂ ಆಗಬೇಕು ಅನ್ನುವಂತಹದ್ದು ಕೂಡ ತೆರೆಮರೆಯಲ್ಲಿ ನಡೀತಾ ಇರುವಂತಹದ್ದು. ಅದಕ್ಕೆ ಬೇಕಾದಂತಹ ವ್ಯವಸ್ಥಿತ ಸಿದ್ಧತೆಗಳನ್ನು ಕೂಡ ನಾಯಕರುಗಳು ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟತೆ ಸಿಕ್ಕಿರುವಂತಹದ್ದು. ದಲಿತ ಒಂದು ಪ್ರೋಗ್ರಾಮ್ ಅನ್ನ ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾಯಕರುಗಳು ರೆಡಿ ಆಗಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತಹದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ನವೆಂಬರ್ನಲ್ಲಿ ಏನೂ ಆಗೋದಿಲ್ಲ ಅನ್ನುವಂತಹದ್ದು ಅವರೇ ಹೇಳಿದಂತೆ ತೆರೆಮರೆಯಲ್ಲಂತೂ ಒಂದಿಷ್ಟು ಡೆವಲಪ್ಮೆಂಟ್ ಆಗ್ತಾ ಇರೋದಂತೂ ನಿಜ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ. ಎಸ್, ಯಾವುದೇ ರೀತಿಯ ಕ್ರಾಂತಿ ಇಲ್ಲ, ಆ ಥರದ್ದೇನು ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ನಮ್ಮ ಪಕ್ಷದಲ್ಲಿ ಅವಕಾಶನೇ ಇಲ್ಲ. ಹಾಗಿದ್ಮೇಲೆ ಇನ್ನು ಅವಕಾಶ ಸೃಷ್ಟಿ ಆಗಬೇಕು ಅಂತಂದರೆ ಅದಕ್ಕೆ ಸಮಯ ಬರಬೇಕು ಅನ್ನೋದನ್ನು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ.